ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ವ್ಲಾಗ್ಸ್. ನಾನಿವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅತ್ತೆ ಮನೇಲಿ ಪಕ್ಷ ಹಬ್ಬ ಮಾಡೋದಕ್ಕೆ ತಿಂಡಿಯಲ್ಲೇ ಬೇಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಪಕ್ಷ ಹಬ್ಬ ಇರೋದು ನಾಳೆ, ಸೊ ಹಾಗಾಗಿ ಇವತ್ತೇ ವಡೆ, ಚಕ್ಲಿ, ಕರ್ಜಿಕಾಯಿ ಎಲ್ಲ ಮಾಡಬೇಕು. ಹಾಗಾಗಿ ಬಂದೆ. ನಮ್ಮ ಅತ್ತೆ ಮನೆ ಏನು ತುಂಬ ದೂರ ಅಲ್ಲ, ನಮ್ಮ ಮನೆ ಬಿಟ್ಟು ಮನೆ ಎರಡನೇ ಮನೆ. ಸೊ ಹಾಗಾಗಿ ನಮ್ಮ ಅತ್ತೆ ಮನೇಲಿ ಎಲ್ಲ ಹಬ್ಬ ಮಾಡೋದು ನಾವು. ಎಡೆಗಿಕ್ಕೋದು ಎಲ್ಲ ಹಬ್ಬದು ಚಿಕ್ಕ ಪುಟ್ಟ ಹಬ್ಬ. ಎಡೆಗಿಕ್ತಿರೋ ಹಬ್ಬ ಎಲ್ಲ ನಮ್ಮ ಮನೇಲೇ ಮಾಡ್ತೀವಿ. ಎಡೆಗಿಕ್ಕ ಹಬ್ಬ ಆದರೆ ನಮ್ಮ ಅತ್ತೆ ಮನೇಲೇ ಮಾಡೋದು ಅವ್ರಿರೋವರೆಗೂ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ಆಂಟಿ ಮನೇಲಿ ಚಕ್ಲಿನೂ ಮತ್ತು ವಡೆನೂ ಮಾಡ್ಕೊಂಡ್ವಿ. ಹಾಗಾಗಿ ನಮ್ಮ ಮನೇಲಿ ಒಂದು ಸ್ವಲ್ಪ ಮಾಡೋಣ ಬನ್ನಿ ಆಂಟಿ ಅಂತ ಅಂದ್ಬಿಟ್ಟು ನಾನೇನೆ ಕರ್ಕೊಂಡು ಬಂದೆ. ಇದೇ ಫಸ್ಟ್ ಟೈಮು ನಮ್ಮ ಅತ್ತೆ ಮನೆಗೆ ನಮ್ಮ ಆಂಟಿ ಬಂದಿರೋದು. ನಮ್ಮ ಅತ್ತೆ ಮನೆ ಒಳಗಡೆ ಹೆಂಗಿದೆ ಅಂತಲೂ ಆಂಟಿ ನೋಡಿರಲಿಲ್ಲ. ನಾನಿವತ್ತು ಕರೆದಿರೋದಕ್ಕೆ ಬಂದಿರೋದು ಆಂಟಿ. ಸಾರಿ, ನಿನ್ನೆ ಆಂಟಿ ಮನೇಲಿ ಚಕ್ಲಿ ಮತ್ತು ವಡೆ ಮಾಡಿಲ್ಲ, ಚಕ್ಲಿ ಮತ್ತು ಕರ್ಜಿಕಾಯಿ ಮಾಡಿರೋದು. ಇವತ್ತು ವಡೆನ ಮಾಡಬೇಕು. ಕಾಳು ರುಬ್ಬಿಸ್ಕೊಬ್ರಕ್ಕೆ ನಾನು ಮತ್ತು ಆಂಟಿ ಇವಾಗ ಹೋಗ್ತೀವಿ. ನಮ್ಮ ಮನೆಯದು ಮತ್ತು ಆಂಟಿ ಮನೆಯದು ಎರಡು ಮನೆಯದು ಕೂಡ. ನಮ್ಮ ಮನೆದೆಲ್ಲ ಮಾಡಿ ಆದಮೇಲೆ ಮತ್ತೆ ಆಂಟಿ ಮನೆಗೆ ಹೋಗ್ಬಿಟ್ಟು ವಡೆ ಎಲ್ಲ ಮಾಡಬೇಕು. ಆಂಟಿನೂ ಮತ್ತೆ ನಮ್ಮ ಅತ್ತೆನೂ ವಡೆಗೆ ರೆಡಿ ಮಾಡ್ತಾ ಇದ್ರು. ನಾನು ಅಷ್ಟರಲ್ಲಿ ಚಕ್ಲಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಕರ್ಜಿಕಾಯಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಫಸ್ಟ್ ಕರ್ಜಿಕಾಯಿ ಮಾಡ್ಕೊಂಡು ಆಮೇಲೆ ಚಕ್ಲಿ ಮಾಡಿ ಲಾಸ್ಟ್ ಅಲ್ಲಿ ವಡೆನ ಮಾಡ್ತೀವಿ. ಆಂಟಿ ಮನೇಲಿ ಚಕ್ಲಿ ಮಾಡಿದ್ದ ವ್ಲಾಗ್ ಅಲ್ಲಿ ಎಲ್ಲಾರು ಕೇಳ್ತಾ ಇದ್ರು ಚಕ್ಲಿ ರೆಸಿಪಿನ ತೋರಿಸಿ ಸಂಜು ಅಂತ ಅಂದ್ಬಿಟ್ಟು. ಇವಾಗ ಅತ್ತೆ ಮಾಡಿರೋದು ಚಕ್ಲಿ ಹಸಿಟ್ಟೆಲ್ಲ ಬಿಡಿಸಿರೋದು. ನಾನು ಎಣ್ಣೆನ ಕಾಯಿಸ್ಕೊಂಡು ಬಿಟ್ಕೊಂಡು ಮತ್ತೆ ಅದಕ್ಕೆ ನೀರೆಲ್ಲ ಬಿಸಿ ಮಾಡ್ಕೊಂಡು ಹಾಕೊಂಡಿದ್ದು ಅಷ್ಟೇನೆ, ಉಪ್ಪು ಹಾಕೋಬಿಟ್ಟು. ಇನ್ ಮಿಕ್ಕಿದೆಲ್ಲ ಅತ್ತೆನೇ ರೆಡಿ ಮಾಡಿದ್ರು ಚಕ್ಲಿ ಇಟ್ಗೆ. ನೆಕ್ಸ್ಟ್ ದೀಪಾವಳಿ ಹಬ್ಬಕ್ಕೆ ಚಕ್ಲಿ ವಡೆ ಎರಡನ್ನೂ ಮಾಡ್ತೀವಿ. ಅವಾಗ ಆದಷ್ಟು ಟ್ರೈ ಮಾಡ್ತೀನಿ ಚಕ್ಲಿ ರೆಸಿಪಿನ ತೋರ್ಸೋದಿಕ್ಕೆ. ತುರಿದ್ರದ್ದು ಇನ್ನೂ ಹಂಗೆ ಅಷ್ಟು ಒಳಗಡೆ ಕೌಟ್ಕೊಂಡ್ಬಿಟ್ಟವೆ. ಅದಕ್ಕೆ ಬೇರೆ ಮತ್ತಿನ್ನೊಂದೆರಡು ಜೀರಿಗೆ, ಮೆಣಸು, ಚಕ್ಕೆ ಅದ್ರದ್ದು ನೋಡು, ಚೀಲೋದು ನೋಡು, ಮುಡಿ ಸಾಕು. ಎರಡು ಕೈ ಹಿಡ್ಕೊಂಡು ಕರೆಂಟ್ ಹೊಡೆಯಲ್ಲ. ನೀನು ಒಬ್ರು ಕಾಣ್ತಾ ಇದ್ದೀವ ಮಾಡಕ್ಕೆ ಇಲ್ಲ. ಇದಕ್ಕಿರೋದು ನೋಡಿ ಅದು ಇತ್ತಂದಲ್ಲ ಮಾಡ್ಬೋದು. ಇಬ್ಬರಲ್ಲ ಕಾಣ್ತಾ ಇದ್ದೀವಿ. ನಾನು ಇಬ್ಬರಲ್ಲೇ ತೆಗಿ ಸಾಕು. ಅದೇ ನಿಮ್ಮ ಇಬ್ಬರಲ್ಲ ಕಾಣ್ತಾ ಇರೋದು. ಇಬ್ಬರಲ್ಲೇ ತೆಗ್ಸ ಇದು ಮಾಡೋದು. ಬರೋದು ನಿನ್ನ ಕಡೆ ಬೇಸ್ಕೊಂಡು ನಿನ್ನ ಕಡೆ ಅದೇ ಹೊಸ ತಾಳಿ ನೀರ್ ಮೇಲೆ ಇಡೋದು ತಗೊಳ್ಳಿ. ನೀರ್ ಕೆಳಗೆ ಮಾಡಿಬಿಡ್ತಾಳೆ. ಅದು ಅದಕ್ಕೆ ಎತ್ತರಕ್ಕಲ್ವ, ಎತ್ತರಾಗೆ ಇರ್ಬೇಕಂಬ ನೋಡಿ. ಹಂಗಲ್ಲ, ಹೊಸಿಸ್ತಾಳಿ ಹಿಂಗೆ. ಇದು ಹೊತ್ತಲ್ಲೇ ಆಂಟಿ ಅಲ್ಲ ನೋಡಿ. ನಮ್ಗೆ ಇಲ್ಲ ಸರಿ ಐತೆ. ಫ್ರೆಂಡ್ಸ್, ನಮ್ಮ ಅತ್ತೆಗೆ ವಿಡಿಯೋ ಮಾಡೋತ ಕೊಟ್ರೆ ಸರಿಯಾಗಿ ಬಾಡಕ್ಕೆ ಬತ್ತೆ ಹೆಂಗ್ ಬೇಕಂಗೆ ಮೂರು ಬೆಟ್ಟು ಹಿಂಗೆ ಹಾಕೊಂಡಾರ. ಅದು ಇದೀತಲ್ಲ ಹಾಕೋದು. ಈಗ ಅದೇ ಯಾರು ಮನುಷ್ಯರವಾಗಿ ಗೈಸ್, ಇವಾಗ ವಡೆಗೆ ರುಬ್ಬಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಂಕಲ್ ಅಂಗಡಿ ಹತ್ರ ಬಂದಿದ್ವಿ. ಮಿಲ್ ಅಂಗಡಿ ಹತ್ರ ಯಾರಾದ್ರೂ ಅಕ್ಕಪಕ್ಕ ಯಾರಾದ್ರೂ ಮಿಲ್ ಬಿಡ್ಸಂಗಿದ್ರೆ ಚೆನ್ನಾಗಿ ಬಿಡಿಸ್ತಾರೆ, ಬಂದು ಬಿಡಿಸ್ಕೊಳ್ಳಿ. ಹಬ್ಬ ಮೇಲೆ ವಡೆ ಕಾಳು ರುಬ್ಕೊಡ್ತಾರೆ. ರುಬ್ಬಿಸ್ಕೊಂಡು ಫ್ರೀ ಪ್ರಮೋಷನ್ ನಮ್ಮ ಮಕ್ಕಳಿಗೆ. ಎಲ್ಲ ಒಳಕಲ್ಲಲ್ಲಿ ರುಬ್ಬರು ಫಸ್ಟ್ ಅಲ್ಲವ, ಈಗ ಮಿಷಿನ್ ಒಂದೇ ಸತಿಗೆ ಹಾಕಬೋದಾ ಕಾಳೆಲ್ಲನು? ಒಂದೇ ಸಲ ನೀವು ರುಬ್ಕೊಟ್ರ ರೆಂಟಕ್ಕೆ ಎಲ್ಲ ಮಾಡೇ ತಗೊಂಡು ನೀವೇನು ಲೇಟ್ ಮಾಡಿದ್ರಿ ಚರಪಡಕ್ಕೆ ಹೋದ? 3 ಗಂಟೆಗೆ ಬಂದ್ಬಿಟ್ಟು ನಾವು ಕರ್ಜಿಕಾಯಿ ಹೊತ್ತ ಕೂತಿದ್ದೀವಿ. ಈಗ ಲೇಟ್ ಆಗುತ್ತೆ. ಏನಂತ ಕರ್ಜಿಕಾಯಿ ಬೇಕು ನಂಗೊಂದು ಇಡು ಅಂತ ತಿಂದಾಗ ಸುಮ್ಮನೆ ಹಾಕಿದಾರಿಗೋ ಯಾರಲ್ವ ಈಗ ಸಂಜು ನಾನು
ಆಂಟಿಗೆ ಮೊದ್ಲು ಹಚ್ಬೇಕಾಯ್ತು ಅಂತ ಅವಳೆ. ಫಸ್ಟ್ ಆಂಟಿದ್ ಹಾಕ್ಬೇಕಾಯ್ತು, ಎಳ್ಳು ಅಂಕಲ್ ಮಸಾಲೆ ಮತ್ತೆ ಕಾಳು ಅಕ್ಕಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರು. ಫಸ್ಟ್ ಇರೋದೆಲ್ಲ ಹೆಂಗ್ ರುಬ್ಬಿಟ್ರಿ ಅವ್ರದೆಲ್ಲ? ಬೇರೆ ಬೇರೆ ಹಾಕಿದ್ದೆ ನಾನು. ನೋಡಿ ನಮ್ಮನ್ನ ಮಾತ್ರ ಒಟ್ಟಿಗೆ ಹಾಕಿದ್ರೆ ನಾವು ಅತ್ತೆ ಕೊಟ್ಟು ಬೈಸ್ಕೊಳ್ಳಿ ನಾನು ಅಂತ. ಹತ್ತರ ಬೈತಲ್ಲ ಸೊಸೆ ಬೈತಾರ ಸೊಸೆರ ಬೈಯಾಕ ನಿಂತಾರ ಈಗ. ನೀವು ಬೇರೆ ಬೇರೆನೆ ರುಬ್ಬಿಡಿ. ಸೊಸೆರ ಬೈಯಾಕ ನಿಂತಾರ ಕಣಪ್ಪ. ಈ ಬಜ್ಜಿ ಕೆಲಸ ವಡೆ ತಿನ್ಬೇಕ ಬೇಡವೋ? ನಿಮ್ಮ ಮನೆಗೆ ಅದೇನು ಇದೈತೆ ಅಲ್ಲಿ. ನೋಡಿ ಫ್ರೆಂಡ್ಸ್, ಹಿಂಗೆ ಮೊದಲೇ ಮಿಕ್ಸ್ ಮಾಡಿಬಿಟ್ರು ಈ ಥರ ಆಡ್ತೀರ ನೀವು. ಯಾರಾದ್ರೂ ಫಂಕ್ಷನ್ಗೆ ವಡೆ ಹೆಂಗ್ ಪ್ರಮೋಷನ್ ಮಾಡ್ಕೊಟ್ಟಿದ್ದೆ ಅಂಕಲ್. ಹಿಂಗ್ ನೋಡಿದ್ರಿ ಕೆಲಸ ಬರ್ತಾರ ವಡೆ ಮಾಡ್ಸೋದಾರ ಇವ್ರಿಬ್ರು ಕರ್ಕೊಂಡು ಹೋಗಿ ವಡೆ ಮಾಡ್ಸಕ್ಕೆ. ಸುಮ್ಮನೆ ಒಟ್ಟ ಆರ್ಯ ಆರ್ದಾಗ ಇರ್ಕೋ. ಆರ್ದಾಗ ಇರ್ಕೋಬೇಕು. ಅದು ಚಿಪ್ಲಿಗೆ ಹಾಕೋಬೇಕಾಯ್ತು, ಕಾಳ ಚಿಪ್ಲು ಚಿಪ್ಲಿಗೆ ಹಾಕೋಬೇಕಾಯ್ತು ನಾವು ಗಡ್ಡೆ ಹಾಕ್ಬಿಟ್ಟು. ಅಲ್ಲ ಆರೋಗ್ಯಕ್ಕಲ್ಲ. ಏನಾಯ್ತು ಈಗ? ಅವನಿಗೆ ಮಾಡೋ ಕೆಲಸ ಕಾಳು ಕಾಳು ಬಿದ್ದವೆ ಮತ್ತೆ ಆಡ್ಸ್ಬೇಕಣ್ಣ. ಕರೆಕ್ಟ್ ನೋಡಿ ನಮ್ದು ನೋಡಿ ಈ ತರ ಬಂದೈತಿ, ಚೆನ್ನಾಗಿ ಬಂದಿದೆ. ಆಂಟಿ ಮಾಡ್ತಿದ್ದಾರೆ ಇವಾಗ. ಇಟ್ಕೋಬೇಕಾ? ಎಷ್ಟು ಇಬ್ಬರದು 100 ರೂಪಾಯಿ ಹಾಕಿ 100 ರೂಪಾಯಿ ಹಾಕ್ತಾರ. 2 kg ಕಡಲೆ ಬೆಳೆಗೆ ನೋಡಿ 100 ರೂಪಾಯಿ ಕೇಳ್ತಾರ ಅಂಕಲ್. 2 kg ಕಡಲೆಬೇಳೆ ಅಲ್ಲ, 4 kg ನಿನ್ನ 4 kg ಅಂಕಲ್ ನಿಜವಾಗ್ಲೂ 2 kg ತೂಕ ಮಾಡಿ ಮಾಡಿ. ಈಗಲ್ಲ ಮೊದ್ಲೇ ತೂಕ ಮಾಡಿ ಮಿಲ್ ಮಾಡ್ಬೇಕು ನೀವು. ಈಗ ಕಾಳು 2 kg, ಈರುಳ್ಳಿ ಪರುಳಿ ಎಲ್ಲ 1/2 kg ನೋಡಿ ಎಷ್ಟು ಕೇಳ್ತಾರೆ ಒಳ್ಳೆ ಚಕ್ಕುಳಿನ ಕೊಡ್ತಾವ್ರಿ ಇವರು. ಅಂಕಲ್ ಕಾಳು ಎಷ್ಟು ಅಂತ ಹೇಳಿ ನೀವು. ನನಗೆ ಗೊತ್ತಲ್ಲ, ನೀನ್ ಎಷ್ಟು ತಂದಿದೀವ ನನಗೆ ಗೊತ್ತಲ್ಲ. ತೂಕ ಮಾಡಿ ತೂಕ ಮಾಡಿದಾಗ ಲೆಕ್ಕನೇ ತೂಕ ಮಾಡಿ. ಅಲ್ಲ ನಾವು ಕಾಲ್ ತಗೊಂಡ್ರ ಅಂಗಡಿ ಇದ್ರಲ್ಲಿ ಅದಕ್ಕೂ ನಮ್ಗೆ ಸಂಬಂಧ. ಫಸ್ಟ್ ತೂಕ ಹಾಕ್ಬಿಟ್ಟು ಆಮೇಲೆ ಮಿಲ್ ಮಾಡ್ಕೊಡ್ಬೇಕಿತ್ತು ನೀವು. ಅವಾಗ ನೀನು ಅಲ್ಲಿ 3 kg 1.5 kg ಹೇಳ್ತೀಯ, ಅದ್ಯಾರು ಗೊತ್ತು? ಹೇಳಿ ನೀವು 5 ರೂಪಾಯಿ. ಓ ತಗೊಳ್ಳಿ ಚೆಂಡು ಓಟ. ಚೆಂಡು ಒಟ್ಟಿಗೆ ಯಾರು ಉಣ್ಣಕ್ಲು ಒಂದೇ ಮುದ್ದೆ. ಚೆಂಡು ಅದ ಮುದ್ದೆ ನಂಗಂತಾರ. ಚೆಂಡು ಒಟ್ಟು ಚೆಂಡು ಒಟ್ಟು ಚೆಂಡು ಒಟ್ಟು ಅಂದ್ರೆ ಅರ್ಧ ಓಟು ಚೆಂಡು. 100 ಹಾಕಿ ಸಮಸ್ಯೆ ಮಾಡಬೇಡಿ. ಕೊಲ್ಲಲ್ಲ ರೀತಿ ನಾನ್ ಕೊಡಕಲ್ಲ. ನೀನ್ ಹೇಳ್ದೆ 20 ರೂಪಾಯಿ ಬಾ ಅಂತ. ಒಳ್ಳೆ ಚೆಂಡು ಮಾಡ ಸುಮ್ ಕೊಟ್ಟೋಗು. ಕಾಳೆಲ್ಲ ರುಬ್ಬಿಸ್ಕೊಂಡು ಇವಾಗ ಮನೆಗೆ ಬಂದು ಕರ್ಜಿಕಾಯಿನ ಮಾಡ್ತಾ ಇದ್ವಿ. ಸೊ ಅವ ಅಂಕಲ್ ಸುಮ್ಮನೆ ತಮಾಷೆಗೆ ಆ ಥರ ಅಷ್ಟಾಗಿದೆ ಇಷ್ಟಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆಂಟಿದ 50 ನಂದು 50 ಅಷ್ಟೇನೆ ಆಗಿದ್ದು. ಚಕ್ಲಿ ಒಳ್ಳೆ ನಮ್ ಚೆನ್ನಾಗಿಲ್ಲ. ಸ್ನಾನ ಮಾಡ್ಸಕ್ ಹೋಯ್ತೇನ ಗೈಸ್ ಹೊಡಿತವ್ರೆ. ಈ ಚಕ್ಲಿ ಏನ್ ಮಾಡೋದು? ನಮ್ಮನೇಲಿ ಚೆನ್ನಾಗಿರ್ತಾರೆ ಇವೆ. ಫ್ರೆಂಡ್ಸ್ ಚಕ್ಲಿ ಒತ್ತುತ್ತಾ ಇದ್ದೀವಿ ಫ್ರೆಂಡ್ಸ್. ಹಿಂಗೆ ಒತ್ತೋದು, ಒತ್ಕೊಳ್ಳಿ. ಯಾರಿಗೆ ಬರಲ್ಲ ಈ ಥರ ಒತ್ತೋದು. ಕಮೆಂಟ್ ಮಾಡಿ ಬರ್ತಾ ಇರೋರಿಗೆ ಹೇಳ್ತೀನಿ ಆಯಿತಾ? ಹಿಂಗೆ ಫ್ರೆಂಡ್ಸ್. ಫಸ್ಟ್ ಕ್ಲಾಸ್ ಫೈನ್ ಪಟಾಸ್. ಕಬ್ಬಕ್ಕ ಬೇಡ ಬಿಡು, ಸುತ್ತೋದು ಅಂದ್ರೆ ತುಂಬ ಇಷ್ಟ ಅಂತ. ಚಕ್ಲಿ ಎಲ್ಲ ಮಾಡಿಬಿಟ್ಟು ಇವಾಗ ನಾನು ಆ ಕಡೆ ಸ್ಟೋವಲ್ಲಿ ವಡೆನ ಮಾಡ್ಕೋತಾ ಇದ್ದೆ. ಈ ಕಡೆ ಇನ್ನು ಚಕ್ಲಿ ಆಗಿರಲಿಲ್ಲ, ಈ ಕಡೆ ಚಕ್ಲಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ವಡೆ ಮಾಡ್ತಾಯಿದ್ದೆ.
ಎಂತ ಅಯ್ಯೋ ಬೇಡ ಬಿಡಿ, ಏನೋ ಆಗ್ತದೆ ಕರ್ಬೇ ಸೊಪ್ಪಿಲ್ಲ. ಕತ್ಲೆ ಆಯ್ತು. ಕತ್ಲೆ ಆಯ್ತಾ? ಕತ್ಲೆ ಆಯ್ತಾ? ವಡೆ, ಚಕ್ಲಿ, ಕರ್ಜಿಕಾಯಿ ಈ ಥರದ್ದೆಲ್ಲ ಮಾಡ್ತೀನಿ. ಕಜ್ಜಾಯ ಒಂದು ಮಾಡಕ್ಕೆ ಬರಲ್ಲ, ಪಾಕ ತೆಗಿಯೋದಕ್ಕೆ. ಸೊ ಈ ಥರ ತಿಂಡಿ ಎಲ್ಲ ನಾನು ಯಾರ ಹತ್ರನೂ ಹೇಳ್ಸ್ಕೊಳ್ಳಲ್ಲ, ಎಲ್ಲ ಮಾಡಕ್ಕೆ ಬರುತ್ತೆ. ಕಜ್ಜಾಯ ಮಾಡೋದೊಂದು ಹೇಳ್ಸ್ಕೋಬೇಕು ಯಾರ ಹತ್ರನಾದ್ರೂ, ಅದೊಂದು ಬರಲ್ಲ. ಗೌರಿ ಗಣೇಶ ಹಬ್ಬದ ದಿನ ಪೂಜೆ ಮಾಡಬೇಕಾದ್ರೆ ಇವ್ರು ಯಾರು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ ಸ್ವಲ್ಪ ಜನ. ಇವರು ನಮ್ಮ ಮಾವ, ಅವ್ರಿಗೇನು ಜಾಸ್ತಿ ವಯಸ್ಸಾಗಿಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಹಾಗಾಗಿ ಅವರು ಈ ಥರ ಆಗಿರೋದು ಅಷ್ಟೇ. ನಿಮ್ಮಲ್ಲಿ ಮಾಡಿದ್ರಾ? ವಡೆ ಮಾಡ್ಬೇಕು ಈಗ. ಇನ್ನೂ ಆಗಿಲ್ವಾ? ಇಲ್ಲ, ಇಲ್ಲಿ ಲಾಕ್ಡೌನ್ ಮಾಡ್ಯಾರಲ್ಲ ಹೋಗೋಣ ಅಂದ್ರೆ, ಕೊರೋನಾ ಆಗಿ ಲಾಕ್ಡೌನ್ ಮಾಡ್ತಾರಲ್ಲ ಹಂಗೆ. ಚೆನ್ನಾಗಿತ್ತಾ ಗೈಸ್? ಇವಾಗ ಆಂಟಿ ಮನೆಗೆ ಬಂದೆ. ನಮ್ಮ ಮನೇಲಿ ಮಾಡಿಬಿಟ್ಟು ನೋಡಿ, ನಮ್ಮ ಮನೇಲಿ ದಪ್ಪ ದಪ್ಪಕ್ಕೆ ತೊಟ್ಟಿದ್ರು, ಇವ್ರ ಮನೇಲಿ ಮಾತ್ರ ಸಣ್ಣಕ್ಕೆ ತೊಡ್ತವ್ರು. ನೋಡು ಬಾಳೆಹಣ್ಣು ಇದ್ದಂಗೈತಿ, ನಮ್ದು ಇದ್ದಿದ್ದು, ಗುಟ್ಟಿಗೆ ಒಳಗೆ ತೊಟ್ಟಕ್ಕೆ ಯೂಟಾಗ್ಲ ತೊಟ್ಬೋದು, ತೊಟ್ಕೊಂಡು ನಮ್ದು ಹಂಗೆ ಇದ್ದಿದ್ದು. ಮೆತ್ತಗಾಯ್ತು ನಿಮ್ದು ಕಾಡು ಸ್ವಲ್ಪ. ಅಯ್ಯೋ ತೊಟ್ಟಕ್ ಚೆನ್ನಾಗಿತ್ತು, ಸುಮ್ನಿರಿ. ನಮ್ದು ಈಗ ನೋಡು ಹೆಂಗ್ ಬೇಕಾದ್ರು ಯೂಟಾಗ್ಲ ತೊಟ್ಬೋದು. ತೊಟ್ನ ಕುಣಿನಾರ್ದಳು ನೆಲ ಡೊಂಕು ಅಂದ್ಲಂತೆ, ಹಂಗೆ ತೊಟ್ನಾರ್ದಳು ಅಲ್ಲಿ ನೋಡ್ಕೆ ಬಂದ್ಬಿಟ್ಟು ಇಲ್ಲಿ ತೊಡ್ತಿರೋದು ಹೆಂಗೆ ಆಯ್ತು. ನಂಗೆ ವಡೆ ನಂಗೆ ವಡೆನೇ ತೊಟ್ಟಕ್ ಬರಕಲ್ಲ ಅಂತಿದ್ದು ಫಸ್ಟ್. ಹಂಗೇನಿಲ್ಲ ಕಂಡ್ಬಿಡವ, ಹಂಗೇನಿಲ್ಲ ಕಣ್ಲೆ. ಕೊಡಕ್ ಹೋದ್ರೆ ಆಮೇಲೆ ತಿಂದಾನ ಅಂದ್ರೆ ಆಮೇಲೆ ಉಪ್ಪಾಕಾಯ್ತಿದ್ದ ಸೆಟ್ಟೆ ಆದ್ರೆ ಎಲ್ಲರಿಗೂ ಏಸಿ ಬಂದು ಐತಿ ಹಬ್ಬ. ಉಪ್ಪು ಪುಡಿ ಹಾಕಲ್ಲ, ಉಪ್ಪು ಬೇಳೆ ಹಾಕಿ ಕಳ್ಸ್ಕ, ಈರುಳ್ಳಿ ಸೊಪ್ಪು ಕರ್ಬೇವಿನ ಸೊಪ್ಪು ಉತ್ತರಿಸಿ ಹಾಕಿದೀನಿ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಆಂಟಿನ ಅಕ್ಕ ಅನ್ನಿ, ಅಂಕಲ್ನ ನಿಮ್ಮ ಯಜಮಾನ್ರಿಗಿಂತ ಹೆಂಗಾಗಿದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ ಯಜಮಾನ್ರಿಗಿಂತ ಅಂಕಲ್ ದೊಡ್ಡವರು. ಏನಕ್ಕೆ ಅಂತೀನಿ ಅಂತ ಅಂದ್ರೆ, ನನ್ನ ಮದುವೆ ಆದಾಗ ಆಂಟಿಗೆ ದೊಡ್ಡ ಮಗ ಎಷ್ಟು ವರ್ಷ ಇರ್ಬೋದಾಗಿ, ಎಷ್ಟು ವರ್ಷ ಆಯ್ತು ಕಣಕ. ನನ್ನ ಮಗಳಿಗಿಂತ ದೊಡ್ಡ ಮಕ್ಳಿದ್ರು. ನನ್ನ ಮದುವೆ ಆದಾಗ ನನಗೆ ಅವಾಗ 18 ವರ್ಷ. ಹಾಗಾಗಿ ಅವಾಗಲಿಂದ ರೂಢಿ ಆಗ್ಬಿಟ್ಟೈತೆ ಆಂಟಿ ಅಂಕಲ್ ಅಂತ ತಿನ್ಬಿಟ್ಟು. ನಾನು ಈ ವಯಸ್ಸಿಗೆ ಮದುವೆ ಆಗಿ ಅವರು ಈ ವಯಸ್ಸಲ್ಲಿ ಇದ್ದಿದ್ರೆ ಅಕ್ಕ ಅಂತ ಅನ್ಬೋದಿತ್ತು, ಅಣ್ಣ ಅಂತ ಅನ್ಬೋದು. ನಾನು ಮದುವೆದಾಗ ನನಗೆ 18 ವರ್ಷ, ಅವ್ರು ಅಲ್ಲೇ ತುಂಬ ದೊಡ್ಡವರು. ಹಾಗಾಗಿ ಅವಾಗಿಂದ ಅದೇ ಅಭ್ಯಾಸ ಆಗಿ ಆ ಥರ ಕರೆಯೋದಷ್ಟೇ. ಅದಕ್ಕೂ ಹುರ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲರಿಗೂ ಅಲ್ಲ, ಕಮೆಂಟ್ ಮಾಡೋರಿಗೆ ಮಾತ್ರ. ನೀರು ಹಾಕಿ ಇನ್ನು 5-6 ವರ್ಷ ಹೋದ್ರೆ ಒಲೆಯಲ್ಲಿ ಮಾಡಾರೆ ಇರಲ್ಲ. ನಾನು ಸಾಯಂಗಂಟ ಮಾಡ್ತೀನಿ. ದಬಾಕ್ತಿರ ಮನೆ ಕಟ್ಟಾಗ ಆಗ ಒಲೆ ಮಾಡಿಸ್ತೀನಿ ಕಣೆ. ಬಾ ರೊಟ್ಟಿ ಎಷ್ಟು ಕಳ್ಸ್ಕೊಂಡು ಆಮೇಲೆ ಹಾಕೋಣ. 5-6 ವರ್ಷ ಅಂದ್ರೆ ಇದೆಲ್ಲ ನೋಡಕ್ಕಿರಲ್ಲ. ಒಂದು ಸೈಡ್ ಕೊಡ್ಸಿ ಅಲ್ಲೇ ಕಟ್ಕೊಳ್ಳೋಣ. ಆದ್ರೆ ತೀರ ಹತ್ರದಲ್ಲಿ ಇದ್ರೆ ಫ್ರೆಂಡ್ಶಿಪ್ಪು ಚೆನ್ನಾಗಲ್ಲ, ಒಂದು ಸ್ವಲ್ಪ ದೂರನೇ ಇರ್ಬೇಕು. ಎಂತದ ನಾನು ಒಡೆ ಬೇಗ ತೊಡ್ತೀನಿ, ಆಂಟಿ ತೊಟ್ಟಕ್ಕೆ ಕಷ್ಟ ಅಂತ. ನಾನು ಚೊಟ್ಕೊಳ್ಳಿ ಇವೆಲ್ಲ ಹಂಗೆ ಇವೆ ಮಾಡ್ಬಿಡ್ತೀನಿ. ಒಡೆ ಬೇಗ ಹಾಕ್ತೀನಿ. ಮಾಡ್ತೀನಿ. ಎಣ್ಣೆ ಬಿಡ್ಬೇಕಿತ್ತ ನುಸಿ ಎಣ್ಣೆ ಬಿಟ್ಬಿಟ್ಟು ಅಪ್ಪರ ತುಂಬಿ ನೀವು ಇಟ್ಟು ಮಾಡ್ಬಿಡಿ. ಎಣ್ಣೆ ಬಾಡ್ಲಿ ಅಲ್ಲ, ಎಣ್ಣೆ ಬಾಡ್ಲಿ ತರಬಿಡಿ, ಎಣ್ಣೆ ತಬರ ತಾಯಿ. ವಡೆ ಯಾರ ಕಡೆ ಹೆಂಗಾಗಿದಾರೆ ಅಂತ ಮಾಡ್ಯಾರ ಕಮೆಂಟ್. ಅಂಕಲ್ ಅನ್ಬಾರ್ದಂತೆ, ಇವ್ರ ಗೌಡ್ರಿಗಿಂತ ವಯಸ್ಸು ಚಿಕ್ಕದಂತ. ದೇವ್ರೇ ಯಾರ ಹೋಗಿರ್ಲ ಅಲ್ಲ, ಏನು ಯಪ್ಪ ಏನ್ ಅಂಕಲ್ ಇಷ್ಟೊಂದು ಪಾಪ, ಅಷ್ಟೊಂದು ಡೈಲಿ ಬೆಳಗ್ಗೆ ಎದ್ದೋಗಿ ಬಿಸಿಲೆಲ್ಲ ಕೊಬ್ಬರಿ ಸುಲ್ದು ಆದ್ರೂ ಇಷ್ಟೊಂದು ಹೆಂಗಾಗಿದ್ದೀರಾ ಅಂತ ಅಂದ್ರೆ ಹೆಂಗೆ ಅಂತ ಇದೆಲ್ಲ ಸಾಧ್ಯ? ಅವ್ರಿಗೊಂಚೂರು ಹೇಳ್ದಾರ್ಗೊಂಚೂರು ಟಿಪ್ಸ್ ಕೊಡಿ, ಅವ್ರು ಸ್ವಲ್ಪ ಹೆಂಗಾಗಿರ್ಲಿ. ಕರ್ಕೊಂಡೋಗಿ ನಿಂತ್ಕೊಟ್ಟೆ ಕೊಬ್ಬರಿ ಸುಲಿಯಕ್ಕೆ. ಹೆಂಗಾಗಿ ಹೆದರ್ತಿ ವಡೆ ನೋಡಿ ಹೆಂಗವೆ ಅಂತ ಬಟ್ಲು ತಗಂಗೆ ಬಟ್ಲು ತಗೊಡೆ.
ಎಲ್ಲಪ್ಪ ನಿನ್ ಮಗ ಟೇಸ್ಟ್ ನೋಡಿ. ಬಟ್ಲು ಕೊಟ್ರೆ ಕೈ ಅಂತ ಸುಡ್ತಾವೆ ಅಂತ ನಾನ್ ಕೊಟ್ರೆ ಗೈಸ್, ಇವಾಗ ಆಂಟಿ ಮನೇಲಿ ವಡೆ ಎಲ್ಲ ಮಾಡಿದಾಯ್ತು. ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಕು. ಟೈಮ್ ಇವಾಗ 7:30 ಆಗಿದೆ. ನಾನು ಮಾತಾಡ್ತೀನಿ, ಟೈಮ್ ಇವಾಗ 7:30 ಆಗಿದೆ. ಸೊ ಆಂಟಿ ನಮ್ಮ ಅತ್ತೆ ಮನೇಲಿ ಎಲ್ಲ ಮಾಡ್ಬಿಟ್ಟು ಬಂದು ಇಲ್ಲೂ ಆಂಟಿನೂ ಕೂಡ ನಮ್ಮ ಅತ್ತೆ ಮನೆಗೆ ಬಂದು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿಕೊಟ್ರು. ಹಾಗಾಗಿ ನಾನು ಕೂಡ ಬಂದು ಆಂಟಿಗೆ ವಡೆ ಎಲ್ಲ ಮಾಡಿಕೊಟ್ಟೆ. ಸ್ವಲ್ಪ ಬಿಡ್ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಬಿಡಲಿಲ್ಲ, ಎಲ್ಲ ಉಸಿರು ಕಟ್ಬಿಟ್ಟು ತಟ ಅಂತ ತೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಮತ್ತೆ ಭೇಟಿ ಆಗ್ತೀವಿ. ಎಲ್ಲ ಬನ್ನಿ ಫ್ರೆಂಡ್ಸ್, ಒಡೆ ತಿನ್ನಿರಂತೆ ಒಡೆ ಚಕ್ಲಿ.